ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಭಾನುವಾರ ಸಂಜೆ 7 ಗಂಟೆಯಿಂದ ಈ ಒಂದು ಹೈ ವೋಲ್ಟೇಜ್ T20 ವಿಶ್ವಕಪ್ ಫೈನಲ್ ಪಂದ್ಯದ ಹಣಾಹಣಿ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಅಭಿಮಾನಿಗಳು ಕೂಡ ಕಾತರದಿಂದ ಕ್ರಿಕೆಟ್ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಯಾರು ಗೆಲ್ತಾರೆ ಅಂತ. 100% ಆತಿಥೇಯ ಭಾರತ ಗೆಲ್ಲುವ ಒಂದು ಇದರಲ್ಲಿ ಮುಂಚೂಣಿಯಲ್ಲಿದೆ. ಆದರೂ ಕೂಡ ನ್ಯೂಜಿಲೆಂಡ್ ತಂಡವನ್ನು ಯಾವುದೇ ಕಾರಣಕ್ಕೂ ಅಲ್ಲಗಳೆಯುತ್ತಾರಿಲ್ಲ. ಯಾಕೆಂದರೆ ನ್ಯೂಜಿಲೆಂಡ್ ಕೂಡ ಫೈನಲ್ಗೆ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ಕೊಡುವ ಮೂಲಕ ಬಂದಿದೆ. ಅದರಲ್ಲೂ ಕೂಡ ನೀವು ಲಾಸ್ಟ್ ಮ್ಯಾಚ್ ನೋಡ್ಬೋದು, ಸೌತ್ ಆಫ್ರಿಕಾ ಮೇಲೆ ಯಾವ ಥರ ಅವರು ಮ್ಯಾಚನ್ನು ಆಡಿ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟರು ಅಂತ ಗೊತ್ತಾಗುತ್ತೆ ನ್ಯೂಜಿಲೆಂಡ್ ಯಾವ ಥರ ಸ್ಟ್ರಾಂಗ್ ಇದೆ ಅಂತ. ಒಂದು ಕಡೆ ನಮ್ಮ ಇಂಡಿಯಾ ಕೂಡ ಯಾವುದ್ರಲ್ಲೂ ಕೂಡ ಕಮ್ಮಿ ಇಲ್ಲ. ಯಾವುದೇ ರನ್ನು ಟಾರ್ಗೆಟ್ ಎಷ್ಟೇ ರನ್ ಟಾರ್ಗೆಟ್ ಕೊಟ್ಟಿರ್ಬೋದು, ಅಥವಾ ನೀವು ನೋಡ್ಬೋದು ಲಾಸ್ಟ್ ಮ್ಯಾಚ್ ಕೂಡ ಇಂಗ್ಲೆಂಡ್ ಮೇಲೆ 250 ರನ್ಗಳ ಅಧಿಕ ಒಂದು ರನ್ನನ್ನು ಟಾರ್ಗೆಟ್ ಕೊಟ್ಟು ಇಂಡಿಯಾ ಗೆಲ್ತು. ಅದು ಕೂಡ ಕೇವಲ 7 ರನ್ನು. ಆದರೂ ಕೂಡ ಇಂಗ್ಲೆಂಡ್ ಕೂಡ ಸಾಕಷ್ಟು ಪೈಪೋಟಿ ಕೊಟ್ಟರು. ಒಂದು ಇದರಲ್ಲಿ ನೋಡೋದಾದರೆ ಭಾರತಕ್ಕೆ ಏನಾದರೂ ಮೈನಸ್ ಅಂತ ಇದ್ದರೆ ಅದು ಬೌಲಿಂಗ್ ವಿಭಾಗ ಅಂತ ಇರುತ್ತೆ. ಈ ಕಡೆ ಬ್ಯಾಟಿಂಗ್ ಕೂಡ ಅದ್ಭುತವಾಗಿದೆ, ಇನ್ನು ಫೀಲ್ಡಿಂಗ್ ಕೂಡ ಚೆನ್ನಾಗಿದೆ. ಬೌಲಿಂಗ್ ಲೈನಪ್ಪು ಒಂದು ಸ್ವಲ್ಪ ಚೆನ್ನಾಗಿದ್ದರೆ, ಅಂದರೆ ಇನ್ನೊಂದು ಸ್ವಲ್ಪ ಬೆಟರ್ ಮಾಡಿಕೊಂಡ್ರೆ ಇಂಡಿಯಾ ಗೆಲ್ಲುವ ಒಂದು ಏನು ಮುಂಚೂಣಿಯಲ್ಲಿದೆ ಅದು ಇನ್ನೊಂದು ಸ್ವಲ್ಪ ಪ್ಲಸ್ ಆ್ಯಡ್ ಆಗುತ್ತೆ ಅಂತ ಎಲ್ಲ ಒಂದು ಕ್ರಿಕೆಟ್ ಅಭಿಮಾನಿಗಳಾಗಿರ್ಬೋದು, ಮಾಜಿ ಕ್ರಿಕೆಟ್ ಆಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಅದೇ ಒಪಿನಿಯನ್ ಹೇಳ್ತಾ ಇದ್ದಾರೆ.